ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಕುಟುಂಬವಾಗಿ ದೇವರ ವಾಕ್ಯವನ್ನ ಇಷ್ಟು ಚೆನ್ನಾಗಿ ಓದಿ ಹಾಡಿ ಜಪ ಮಾಡಿ, ವಂಡರ್ಫುಲ್. ಪ್ರೇಸ್ ಬಿ ಟು ಗಾಡ್. ಅಮ್ಮ ವಂದನೆಗಳು. ನಿನ್ನೆ ರಕ್ಷಣೆಗಳು ಕಟ್ಟಾಯ್ತು, ಸೊ ಕಂಟಿನ್ಯೂ ಮಾಡ್ತೀನಿ. ಅಭಿಮೆಲೆಕನು ಇಸಾಕನ ದೂರವಾಗಿ ಹೋಗಲು ಹೇಳುತ್ತಾನೆ. ಯಾಕೆ? 26ನೇ ಅಧ್ಯಾಯ. ನಿನ್ನೆ ಸ್ಟೋರಿ ಕಂಟಿನ್ಯೂಷನ್. ಅಭಿಮೆಲೆಕನು 26 verses 16. ಅವನ ತಂದೆ ಅಬ್ರಹಾಮನ ಕಾಲದಲ್ಲೇ ತೋಡಲಾಗಿದ್ದ ಭೂಮಿಯನ್ನು ಮಣ್ಣು ಹಾಕಿ ಮುಚ್ಚಿಬಿಟ್ಟರು. ತುಂಬಾ ದೇವರ ಆಶೀರ್ವಾದದಿಂದ ಯಾಕೋಬನು ಶ್ರೀಮಂತನಾಗಿಯೇ ಬರ್ತಾನೆ. ಅದರಿಂದ ಅವನು ಅಭಿಲೇಖನಿಗೆ ಕೋಪ ಬಂದು ಹೊಟ್ಟೆ ಕಿಚ್ಚು ಬಂದು ಬೇರೆ ನೀನು ಹೋಗು ಸಪರೇಟ್ ಆಗಿ ಅಂತ ಹೇಳುವಾಗ ಯಾಕೋಬನು ತನ್ನ ತಂದೆಯ ತೋಡಿದ ಬಾವಿಗಳ ಹತ್ರನೇ ಬಂದು ಅದನ್ನ ಪುನಃ ತೋಡಿ ಪುನಃ ಅಭಿವೃದ್ಧಿ ಆಗಕ್ಕೆ ನೋಡ್ತಾನೆ. ಪರ್ಫೆಕ್ಟ್. ವೆರಿ ಗುಡ್. ಸ್ಟೋರಿನೇ ಹೇಳ್ಬಿಟ್ರಿ. ವೆರಿ ಗುಡ್. ಇದೇ ಆಕ್ಚುಲ್ ಆನ್ಸರ್. ಇದೇ ನಮ್ಮ ಬಾಳಲ್ಲೂ ನಡೆಯೋದು. ದಿವಸ ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಕ್ಲೋಸ್ ಫ್ರೆಂಡ್ಸ್ ಕೂಡ ಚೆನ್ನಾಗಿರ್ತೀವಿ. ಸಡನ್ ಆಗಿ ನಾವು ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಪ್ರಾಸ್ಪರ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ರೆ ನಮ್ಮನ್ನ ಕಟ್ ಮಾಡ್ಬಿಡ್ತಾರೆ. ಅದೇ ಆಗಿದ್ದು ಈಸಾಕಿನ ಬಾಳಿನಲ್ಲಿ. ಓಕೆ, ಯಾಕೋಬನ ತನ್ನ ಕನಸಿನಿಂದ ಎಚ್ಚರಗೊಂಡಾಗ ಹೇಗೆ ಪ್ರತಿಕ್ರಿಯಿಸಿದನು? ಹೌ ಡಿಡ್ ಹಿ ರೆಸ್ಪಾಂಡ್ ವೆನ್ ಹಿ ವೋಕ್ ಅಪ್ ಫ್ರಮ್ ಹಿಸ್ ಡ್ರೀಮ್? ಯಾಕೋಬನಿಗೆ ಒಂದು ಕನಸು ಬಂತಲ್ಲ, ಕನಸಿಂದ ಅವನು ಬಂದ ಮೇಲೆ ಹೇಗೆ ರೆಸ್ಪಾಂಡ್ ಮಾಡ್ತಾನೆ? ಆದಿಕಾಂಡ 28. ಎಸ್ ಮ್ಯಾಮ್. ಆ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ಸ್ಥಾಪಿಸಿ ಅಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ಪೀಠವನ್ನು ಕಟ್ಟಿ ಬತೇಲ್ ಅಂತ ಹೆಸರು ಅಲ್ಲಿ ದಟ್ ಇಸ್ ದ ಆನ್ಸರ್. ಹೌಸ್ ಆಫ್ ಗಾಡ್. ಹೌಸ್ ಆಫ್ ಗಾಡ್. ಅಬ್ಸಲ್ಯೂಟ್ಲಿ. ವೆರಿ ಗುಡ್. ದಟ್ ವಾಸ್ ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ದ ಮೀನಿಂಗ್? ಯಾರು ಹೇಳಿದ್ದು? ಈ ಕುಟುಂಬಕ್ಕೆ ಆನ್ಸರ್ ಅವ್ರು ಹೇಳ್ಬಿಟ್ರು ನೋಡಿ. ವೆರಿ ಗುಡ್. ಬತೇಲ್ ಅಂತ ಹೆಸರಿಟ್ಟು ದೇವರಿಗೆ ಆರಾಧನೆ ಮಾಡ್ತಾನೆ. ಎಕ್ಸಲೆಂಟ್. ಸೊ 30ನೇ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊಂಡ್ವಿ ಮುಖ್ಯಾಂಶಗಳು. ದೇವರ ಮೇಲೆ ನಾವು ವಿಶ್ವಾಸ ಇಡಬೇಕು. ಅಸಾಮಾನ್ಯ ಸಮಯಗಳಲ್ಲಿ ಮತ್ತು ಸ್ಥಳಗಳಲ್ಲಿ ಭೇಟಿಯಾಗಲು ದೇವರು ಜನರನ್ನು ವ್ಯವಸ್ಥೆ ಮಾಡಬಹುದು. ವಿಷಯಗಳಿಗಾಗಿ ಕಾಯುವಾಗ ಒಬ್ಬರು ತಾಳ್ಮೆಯಿಂದ ಇರಬೇಕು. ವಿಷಯಗಳಿಗಾಗಿ ದೇವರನ್ನು ಕೇಳಿ, ಆದರೆ ನಾವು ಕೇಳೋ ವಿಷಯ ದೇವರು ಬಯಸ್ತಾರ, ಅವ್ರ ಚಿತ್ತದಿಂದ ನಡೆಯುತ್ತಾ ಅಂತ ತಿಳಿಸ್ಕೊಂಡು ನಾವು ತಾಳ್ಮೆಯಿಂದ ಕಾಯಬೇಕು ಅಂತ ಈ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗುತ್ತೆ. 31ನೇ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊಂಡ್ವಿ, ಲಾಬಾನನು ಅವನ ಮಕ್ಕಳು ಅವನು ಸಮೃದ್ಧಿಯ ಬಗ್ಗೆ ಅಸೂಯೆ ಪಡುತ್ತಾರೆ. ಯಾಕೋಬನು ಗಮನಿಸುತ್ತಾನೆ, ದೇವರು ಯಾಕೋಬನನ್ನು ತನ್ನ ಸ್ವಂತ ದೇಶಕ್ಕೆ ಹಿಂದಿರುಗುವಂತೆ ಕರೆಯುತ್ತಾರೆ. ಯಾಕೋಬನು ದೇವರ ಮಾತನ್ನು ಕೇಳುತ್ತಾನೆ, ದೇವರು ಹೇಳ್ದಂಗೆ ಮಾಡುತ್ತಾರೆ. ನಾವು ಸಹ ಇದೇ ರೀತಿ ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ನಮ್ಮ ಸ್ವಂತ ಕುಟುಂಬ ಸದಸ್ಯರು ಕೂಡ ನಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ನಾವು ಮಾಡಬೇಕಾಗಿರೋದು ಒಂದೇ ಒಂದು, ದೇವರಿಗೆ ವಿಧೇಯರಾಗಿದ್ದು ಮುಂದುವರೆಸ್ಕೊಂಡು ಹೋಗ್ಬೇಕು. ದೇವರು ನಮಗೆ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾರು ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ, ಏನ್ ಕತೆ ಮಾಡ್ತಾರೆ, ಯಾವುದಕ್ಕೂ ನಾವು ಕಿವಿ ಕೊಡಬಾರ್ದು. ಅದೇ ನಮಗೆ ಸಿಗೋ ಮೆಸೇಜ್ ಇವತ್ತು. ಸೊ ವಂದನೆಗಳು. ಗಾಡ್ ಬ್ಲೆಸ್. ಗುಡ್ ನೈಟ್. ಟೇಕ್ ಕೇರ್. ಬಾಯ್ ಬಾಯ್.